ನಮಸ್ಕಾರ ಸ್ನೇಹಿತರೆ. ಬರೋಬ್ಬರಿ 436 ಮನುಷ್ಯರನ್ನ ಕೊಂದ ಹುಲಿಯೊಂದರ ಭಯಾನಕ ಕತೆ ಈಗ ಇಲ್ಲಿ ಹೇಳ್ತೇನೆ. ನಂಬಲು ಸಾಧ್ಯವಾಗದ, ಆದರೆ ಇದು ನಡೆದಿರೋ ಕತೆ. ಒಂದು ಹಳ್ಳಿ ಜನರು ರಾತ್ರಿ ಮನೆ ಬಿಟ್ಟು ಹೊರಗೆ ಬರಲು ಭಯಪಡ್ತಿದ್ರು. ಕಾರಣ, ಒಂದು ಹುಲಿ ಅಂದರೆ ಸಾಮಾನ್ಯ ಹುಲಿ, ಅದು ನರಭಕ್ಷಕ ಹುಲಿ. ನರಭಕ್ಷಕ ಹುಲಿ ಎಂದ್ರೇನು? ಸಾಮಾನ್ಯವಾಗಿ ಹುಲಿಗಳು ಮನುಷ್ಯರನ್ನು ಬೇಟೆಯಾಡುವುದಿಲ್ಲ. ಆದರೆ ಕೆಲವೊಮ್ಮೆ ಒಂದು ಹುಲಿ ಮನುಷ್ಯರನ್ನೇ ತನ್ನ ಆಹಾರವಾಗಿ ಆರಿಸಿಕೊಳ್ಳುತ್ತದೆ. ಇದು ಏಕೆ ಆಗುತ್ತದೆ? ಹೆಚ್ಚಾಗಿ ಗಾಯಗೊಂಡ ಹುಲಿ, ಮುದಿ ಹುಲಿ ಅಥವಾ ಬೇಟೆಯಾಡೋ ಶಕ್ತಿ ಕಳೆದುಕೊಂಡ ಹುಲಿ ಬೇರೆ ಪ್ರಾಣಿಗಳನ್ನು ಹಿಡಿಯಲು ಆಗದೆ ನಿಧಾನವಾಗಿ ಓಡಾಡುವ ದುರ್ಬಲ ಮನುಷ್ಯರನ್ನು ಗುರಿ ಮಾಡಿಕೊಳ್ಳುತ್ತದೆ. ಒಮ್ಮೆ ಮನುಷ್ಯ ರಕ್ತದ ರುಚಿ ತಿಳಿದರೆ ಅದು ಮತ್ತೆ ಮತ್ತೆ ಬರುತ್ತದೆ. ಇತಿಹಾಸದ ಭಯಾನಕ ನರಭಕ್ಷಕ ಹುಲಿಗಳು ಭಾರತದ ಉತ್ತರಾಖಂಡ್ ಪ್ರದೇಶದಲ್ಲಿ 1900ರ ಆಸುಪಾಸು ಕಾಟು ಕೊಟ್ಟಿತ್ತು. ಅದು ಬರೋಬ್ಬರಿ 436 ಮನುಷ್ಯರನ್ನು ಕೊಂದಿತ್ತು. ಇದು ಗಿನ್ನೆಸ್ ದಾಖಲೆಯಲ್ಲಿ ಅತ್ಯಂತ ಹೆಚ್ಚು ಮಾನವ ಹತ್ಯೆ ಮಾಡಿದ ಪ್ರಾಣಿ ಎಂದು ದಾಖಲಾಗಿದೆ. ಆ ಹುಲಿಯನ್ನು ಕೊನೆಗೆ ಬೇಟೆಗಾರ ಜಿಮ್ ಕಾರ್ಬೆಟ್ ಬೇಟೆಯಾಡಿ ಕೊಂದರು. ಇವರ ಕತೆ ಇಂದಿಗೂ ಭಾರತದ ಇತಿಹಾಸದಲ್ಲಿ ದಾಖಲಾಗಿದೆ. ಹಳ್ಳಿಗಳ ಮೇಲೆ ಭಯದ ನೆರಳು. ಒಂದು ನರಭಕ್ಷಕ ಹುಲಿ ಒಂದು ಪ್ರದೇಶದಲ್ಲಿ ಕಾಣಿಸ್ಕೊಂಡ್ರೆ ಇಡೀ ಊರಿನ ಜನ ರಾತ್ರಿ ಮನೆ ಬಾಗಿಲು ಹಾಕಿ ಕೂರ್ತಾರೆ. ಮಕ್ಕಳನ್ನು ಶಾಲೆಗೆ ಕಳಿಸಲು ಭಯ, ಹೊಲಕ್ಕೆ ಹೋಗಲು ಭಯ, ನೀರು ತರಲು ಭಯ. ಒಂದು ಪ್ರಾಣಿ ಒಂದು ಇಡೀ ಸಮಾಜವನ್ನು ನಿಲ್ಲಿಸಿಬಿಡುತ್ತದೆ. ನರಭಕ್ಷಕ ಹುಲಿ ಕ್ರೂರ, ಹೌದು, ಆದರೆ ಅದರ ಹಿಂದೆ ಯಾವತ್ತೂ ಒಂದು ನೋವಿನ ಕತೆ ಇರ್ತದೆ. ಗಾಯ, ಅನಾರೋಗ್ಯ ಅಥವಾ ಕಾಡು ನಾಶ. ಕಾಡನ್ನು ಕಾಪಾಡಿದ್ರೆ ಹುಲಿ ಕಾಡಿನಲ್ಲೇ ಇರ್ತದೆ. ಕಾಡನ್ನು ನಾಶ ಮಾಡಿದ್ರೆ ಹುಲಿ ನಮ್ಮ ಬಾಗಿಲಿಗೆ ಬರ್ತದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.